ಮುಂದಿನ ಸುದ್ದಿ. ಪ್ರಧಾನಿ ನರೇಂದ್ರ ಮೋದಿ 3 ರಾಷ್ಟ್ರಗಳ ಪ್ರವಾಸದಲ್ಲಿದ್ದಾರೆ. ಇಂಡೋನೇಷ್ಯಾ, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡ್. ಅದರ ಭಾಗವಾಗಿ ಇಂಡೋನೇಷ್ಯಾದಿಂದ ಪ್ರವಾಸ ಶುರುವಾಯಿತು. ಇವತ್ತು ಇಂಡೋನೇಷ್ಯಾದ ರಾಜಧಾನಿ ಜಕಾರ್ತದಲ್ಲಿದ್ದಾರೆ. ಅವರಿಗೆ ಇಂಡೋನೇಷ್ಯಾ ಕೊಡುವ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡನ್ನು ಇವತ್ತು ಕೊಡಲಾಯಿತು. ಅತ್ಯುನ್ನತ ನಾಗರಿಕ ಪ್ರಶಸ್ತಿ. ಇಂಡೋನೇಷ್ಯಾ ಗಣರಾಜ್ಯ ಬಿಂಟಾಂಗ್ ಆದಿಪೂರ್ಣ ಪ್ರಶಸ್ತಿ ಅಂತ ಕರೀತಾರೆ ಇದನ್ನು. ವೆರಿ ಇಂಟ್ರೆಸ್ಟಿಂಗ್ ಕಂಟ್ರಿ ಇಂಡೋನೇಷ್ಯಾ. ಸಾಧ್ಯ ಆದ್ರೆ ಹೋಗಿ ಬನ್ನಿ, ಒಂದ್ಸಲ ಹೋಗಿದ್ರೆ ಒಳ್ಳೆಯದು. ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ಕೊಡಲಾಯಿತು. ಇದೂ ಸೇರಿದರೆ ಇಲ್ಲಿ ತನಕ 35 ದೇಶಗಳು ತಮ್ಮ ತಮ್ಮ ದೇಶಗಳ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕೊಟ್ಟಿದ್ದಾವೆ. ಇಲ್ಲಿಂದ ಆಸ್ಟ್ರೇಲಿಯಾಗೆ ಹೋಗ್ತಾರೆ ಜುಲೈ 8ರಿಂದ 10ರ ತನಕ ಮೆಲ್ಬೋರ್ನ್ಗೆ. ಅಲ್ಲಿ ಭಾರತೀಯ ಸಮುದಾಯದ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಆಸ್ಟ್ರೇಲಿಯಾ ಪ್ರಧಾನಿ ಆಂಥೋನಿ ಜೊತೆಗೆ ಮಾತುಕತೆ ಇದೆ. 10ನೇ ತಾರೀಕು ನ್ಯೂಜಿಲೆಂಡಿಗೆ ಹೋಗ್ತಾರೆ. ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಜೊತೆಗೆ ದ್ವಿಪಕ್ಷೀಯ ಮಾತುಕತೆಗಳು ಫಿಕ್ಸ್ ಆಗಿದ್ದಾವೆ. 4 ದಶಕಗಳಲ್ಲಿ ಭಾರತದ ಪ್ರಧಾನಿಯೊಬ್ಬರು ನ್ಯೂಜಿಲೆಂಡ್ಗೆ ಹೋಗ್ತಾ ಇರೋದು ಫಸ್ಟ್ ಟೈಮ್ ಇದು. ಇಂಡೋನೇಷ್ಯಾಗೆ ಭಾರತ ಬ್ರಹ್ಮೋಸ್ ಕ್ಷಿಪಣಿಗಳನ್ನು ಕೊಡ್ತಾ ಇದೆ. ಅದರ ಮತ್ತೊಂದು ಡೀಲ್ ಸೈನ್ ಆಗುತ್ತೆ. ಪ್ರಧಾನಮಂತ್ರಿಗಳು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. आज इंडोनेशिया की इस महान धरती पर मैं आपके समक्ष दोनों देशों के साझा विकास का विश्वास लेकर के आया हूं. मैं ये संकल्प लेकर आया हूं कि भारत और इंडोनेशिया मिलकर पूरी मानवता को एक नई ऊर्जा से भर दे सकते हैं. जब भारत के 140 करोड़ नागरिक, इंडोनेशिया के 29 करोड़ नागरिक साझा प्रयासों से मिलकर आगे बढ़ेंगे तो दुनिया एक नया इतिहास रचते हुए देखेगी. भारत दुनिया का वो देश है जो विस्तारवाद नहीं, विकासवाद की नीति पर चलता है. और इसलिए हम भारत में कहते हैं सबका साथ, सबका विकास. टुगेदर विथ ऑल, डेवलपमेंट फॉर ऑल. आज मैं यही मंत्र, यही भावना लेकर इंडोनेशिया के आप सभी सांसद सदस्यों के बीच आया हूं. ऑनरेबल मेंबर्स, हमारी राजधानियां भले ही हजारों किलोमीटर दूर हो, लेकिन समुद्र में हमारे बीच केवल 150 किलोमीटर की ही दूरी है. ಅಂಡಮಾನ್ ನಿಕೋಬಾರ್ನಿಂದ ಇಂಡೋನೇಷ್ಯಾ 150 ಕಿಲೋಮೀಟರ್ ಅಷ್ಟೇ. ಅದನ್ನು ಹೇಳ್ತಾ ಇದ್ರು. ಪ್ರಧಾನಿ ನರೇಂದ್ರ ಮೋದಿಯವರಿಗಾಗಿ ಒಂದು ಔತಣಕೂಟವನ್ನು ಏರ್ಪಡಿಸಲಾಗಿತ್ತು. ಅದರಲ್ಲಿ ಇಂಡೋನೇಷ್ಯಾದ ಅಧ್ಯಕ್ಷ ಸುಬಿಯಾಂಟೋ ಅವರು, ಪ್ರಬೋವೋ ಸುಬಿಯಾಂಟೋ ಅವರು ಹೇಳಿದ್ರು, ನರೇಂದ್ರ ಮೋದಿಯವರು ತಾವು ಕೆಲಸ ಮಾಡುವ ರೀತಿಯ ಮೇಲೇನು ಕಾಪಿರೈಟ್ ಇಟ್ಕೊಂಡಿಲ್ಲ, ಆದ್ದರಿಂದ ನಾನು ಅವರು ಕೆಲಸ ಮಾಡುವ ರೀತಿಯನ್ನು, ಅವರ ಕಾರ್ಯವಿಧಾನವನ್ನು ಸಾಕಷ್ಟು ಕಾಪಿ ಮಾಡ್ತೀನಿ ಅಂತ. ಅಂದರೆ ತುಂಬ ಲೈಟರ್ ವೇನಲ್ಲಿ ಹೇಳಿದ್ರು ಅವರು. ಭಾಳ ಕಾಪಿ ಮಾಡ್ತೀನಿ ಅವ್ರಿಗೆ, ನಾನು ಅವ್ರು ಕೆಲಸ ಮಾಡುವ ರೀತಿಯನ್ನು ಅಂತ. ಕೇಳಿಸ್ಕೊಳ್ಳಿ. I follow your career and I copy many of your programs. I don't mind admitting, because if it succeeds for hundreds of million people with the same background as Indonesia, the same problems, we are nearly the same. We have the same problems of big population. We have agriculture in background. We face many natural disasters, and yet India has achieved many progress. So I openly admit that I follow your career and I copy a lot of your programs, and it's proving to be successful for us. So
Thank you very much, Mr. Reddy. I'm very happy there's no copyright to all your programs. So, the reason. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.